ಸ್ಟಾರ್ಟ್ ಮಾಡ್ತಾರೆ. ಅಂತಹ ಪರಿಣಾಮಯುತವಾಗಿ 1915ರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಏನಿದೆ ಅದು ಉದಯವಾಗ್ತದೆ. ನಮ್ಮ ವಿಶ್ವೇಶ್ವರಯ್ಯನವರು ಅದನ್ನ ಪ್ರಾರಂಭ ಮಾಡ್ತಾರೆ. ಅವರು ನೆಕ್ಸ್ಟ್ ತದನಂತರದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟಕ್ಕೋಸ್ಕರ ಭಾರತಕ್ಕೆ ಬಂದಿರ್ತಾರೆ, ಗುಲ್ಬರ್ಗಾಕ್ಕೆ. ಅಂತ ಸಂದರ್ಭದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡನ್ನ ಹೇಳುವ ಮೂಲಕ ನಮ್ಮ ಕನ್ನಡಾಭಿಮಾನವನ್ನ ತೋರಿಸಿ ಮಹಾತ್ಮ ಗಾಂಧೀಜಿಯವರೆಗೂ ಕೂಡ ಕನ್ನಡದ ಪ್ರೇಮವನ್ನ ಮೂಡಿಸ್ತಾರೆ. ಹೀಗೆ ಬಹಳಷ್ಟು ಹೋರಾಟಗಳು ನಡೀತದೆ. ತದನಂತರದಲ್ಲಿ ಸ್ವತಂತ್ರ ಬರ್ತದೆ. ಸ್ವತಂತ್ರ ಬಂದಾಗ್ಲೂ ಕೂಡ ನಮ್ಮ ಕರ್ನಾಟಕ ಒಗ್ಗಟ್ಟಾಗಿರ್ಲಿಕ್ಕಿಲ್ಲ, ಒಂದು ರಾಜ್ಯ ಆಗಿರ್ಲಿಕ್ಕಿಲ್ಲ, ಅದೆಲ್ಲ ಬೇರೆ ಬೇರೆ ಪ್ರಾಂತ್ಯಗಳಾಗಿತ್ತು. ತದನಂತರ 1956ರಲ್ಲಿ ಈ ಎಲ್ಲ ಕನ್ನಡ ಮಾತಾಡ್ತಕ್ಕಂತಹ ಪ್ರದೇಶಗಳನ್ನ ಒಗ್ಗೂಡಿಸಿ ನವೆಂಬರ್ 1ರಂದು ಕರ್ನಾಟಕ ಅಥವಾ ಮೈಸೂರು ರಾಜ್ಯ ಅಂತ ಏನು ಮಾಡಿದ್ರು ಅಲ್ವಾ. ಇದು ಮೈಸೂರು ರಾಜ್ಯ ಅಂತ ಬಂತು, ಆದ್ರೆ ನಾವೆಲ್ಲ ಮೈಸೂರು ರಾಜ್ಯಕ್ಕೆ ಸೇರಿದವರು ಅಷ್ಟೇ ಅಲ್ಲ, ನಾವೆಲ್ಲ ಕನ್ನಡಿಗರು ಕೂಡ ಅಲ್ವಾ. ಅದಕ್ಕಾಗಿ ಮರುನಾಮಕರಣವನ್ನ ಮಾಡಿ ಕರ್ನಾಟಕ ಅಂತ ಹೇಳಿದ್ರು. ಕರ್ನಾಟಕ ಅಂದ್ರೆ ಏನು? ಕರುನಾಡು, ಕಪ್ಪು ಮಣ್ಣಿನ ನಾಡು ಅಂತ ಅಲ್ವಾ. ಕಪ್ಪು ಮಣ್ಣು ಅಂದ್ರೆ ಇಲ್ಲಿ ಇದೆಲ್ಲ ನೋಡ್ತಾ ಇದ್ರಲ್ವಾ ನೀವು, ಇದೆ ಕಪ್ಪು ಮಣ್ಣಿನ ನಾಡು, ಕರುನಾಡು. ಇದು ಏನಕ್ಕೆ ಶ್ರೇಷ್ಠತೆ ಅಂದ್ರೆ ಶ್ರೀಗಂಧವನ್ನ ಬೆಳಿತಕ್ಕಂತಹ ಅತಿ ಉತ್ತಮವಾದಂತಹ ಭೂಮಿ, ಕಪ್ಪು ಮಣ್ಣಿನ ನಾಡು. ಅದಕ್ಕೋಸ್ಕರ ನಾವು ಕರ್ನಾಟಕ, ಕನ್ನಡಿಗರು ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಇದು ನಮ್ಮ ಇತಿಹಾಸ ಅಲ್ವಾ. ಆಗ್ಲಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನ ಮಾಡ್ಕೊಂಡ್ ಬರ್ತಾ ಇದ್ದೇವೆ. ಕನ್ನಡ ಒಗ್ಗೂಡಿಸ್ತಿದ್ದಂತಹ ಸಂತೋಷದ ಸಂದರ್ಭವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗ ಪ್ರಸ್ತುತಕ್ಕೆ ಬರೋದಾದ್ರೆ ಏನಾಗಿದೆ ನಮ್ಮ ಕರ್ನಾಟಕದಲ್ಲಿ, ಕನ್ನಡವನ್ನ ಉಳಿಸ್ತಕ್ಕಂತಹ ಕೆಲಸ ಆಗ್ಬೇಕು. ಅದಕ್ಕೋಸ್ಕರ ನೀವೆಲ್ಲ ಈ ಸೇರಿ ಇಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಾ, ಕನ್ನಡ ಮಾತಾಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಾವು ಹೇಗೆ ಕನ್ನಡವನ್ನ ಉಳಿಸ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆ ಇದೆಯಲ್ವಾ. ಚಿಕ್ಕ ಮಕ್ಕಳಿದಾರಲ್ವಾ ನೋಡಿ, ಇವತ್ತೆಲ್ಲ ನನಗೆ ಬಹಳ ಸಂತೋಷ ಆಯ್ತು. ಎಲ್ಲ ಮಕ್ಕಳು ಬಂದು ಇವತ್ತು ಬಹುಮಾನವನ್ನ ಸ್ವೀಕರಣೆ ಮಾಡಿದ್ರು. ಮತ್ತೆ ಅದೇ ತರ ಕನ್ನಡದ ಬಾವುಟಗಳನ್ನ, ಕನ್ನಡದ ಚಿತ್ರಗಳನ್ನ ಮೂಡಿಸಿದ್ದಾರೆ. ಅವ್ರಿಗೆಲ್ಲ ಜೋರಾದ ಚಪ್ಪಾಳೆ ಬರಲಿ ಒಂದು. ನೋಡಿ, ಇಂಥ ಮಕ್ಕಳೇ ನಮ್ಮ ಭವಿಷ್ಯ ಅಲ್ವಾ. ಹೌ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ನೆಕ್ಸ್ಟ್ ಜನರೇಷನ್, ರೈಟ್? ಹೌ ವಿ ಕ್ಯಾನ್ ಬಿಲ್ಡ್ ದ ನೆಕ್ಸ್ಟ್ ಜನರೇಷನ್ ಅಂತ ನಾವೇನಾದ್ರೂ ಒಂದು ಪ್ರಶ್ನೆ ಹಾಕಿದ್ರೆ ದಟ್ ಇಸ್ ಅಬೌಟ್ ಅವರ್ ಚಿಲ್ಡ್ರನ್ಸ್. ನಾವು ಇಟ್ಟಿಗೆಯಿಂದ, ಸಿಮೆಂಟ್ ನಿಂದ ನಾವು ಏನನ್ನು ಒಂದು ದೇಶವನ್ನ ಕಟ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾವ್ದ್ರಿಂದ ದೇಶವನ್ನ ಕಟ್ಟಬಹುದು? ನಮ್ಮ ಯುವ ಜನತೆ ಇದೆಯಲ್ಲ, ಚಿಕ್ಕ ಮಕ್ಕಳಿದಾರಲ್ಲ, ಇಂಥವರನ್ನ ಬೆಳೆಸಿ ಅವರಿಗೆ ಕನ್ನಡ ಅಭಿಮಾನ, ದೇಶಾಭಿಮಾನವನ್ನ ಮೂಡಿಸೋದ್ರ ಮೂಲಕ ನಾವು ಕನ್ನಡವನ್ನ ಬೆಳೆಸಬಹುದು, ದೊಡ್ಡದು ಮಾಡಬಹುದು ಅಂತ ಹೇಳ್ತೀನಿ. ನಮ್ಮ ಕರ್ನಾಟಕದ ವಿಶೇಷತೆ ಏನಪ್ಪಾ ಅಂದ್ರೆ ಕನ್ನಡ ಭಾಷೆಗೆ 2000 ವರ್ಷಗಳಿಗಿಂತ ಮಿಗಿಲಾದಂತ ಇತಿಹಾಸ ಇದೆ. ಇಂಗ್ಲಿಷ್ಗೆ ಎಷ್ಟಿದೆ ಗೊತ್ತಾ ನಿಮ್ಗೆ? ಯಾರಿಗಾದ್ರೂ ಗೊತ್ತಿದೆ ಇಂಗ್ಲಿಷ್ ಇತಿಹಾಸ ಎಷ್ಟಿದೆ ಅಂತ? 400ರಿಂದ 500 ವರ್ಷ ಅಷ್ಟೇ ಇತಿಹಾಸ ಇರತಕ್ಕಂಥದ್ದು. ಕನ್ನಡಕ್ಕೆ 2000 ವರ್ಷಗಳಿಗಿಂತ ಇತಿಹಾಸ ಜಾಸ್ತಿ ಇದೆ. ಜೋರಾದ ಚಪ್ಪಾಳೆ ಬರಲಿ, ನಮ್ಮ ಹೆಮ್ಮೆ ಅದು. ಅದೇ ರೀತಿಯಾಗಿ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ನಿಮ್ಗೆ ಏನಪ್ಪಾ ವಿಶೇಷತೆ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ, ಒಂದು ಸಾಹಿತ್ಯ ಲೋಕದಲ್ಲಿ ಅತಿ ಉತ್ತಮವಾದಂತಹ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಅಂದ್ರೆ ಅದು ಈ ಜ್ಞಾನಪೀಠ ಪ್ರಶಸ್ತಿ. ಇದು ಹಿಂದಿಯ ತದನಂತರದಲ್ಲಿ ಅತಿ ಹೆಚ್ಚು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕನ್ನಡಕ್ಕೆ. ಜೋರಾದ ಚಪ್ಪಾಳೆ ಬರಲಿ. ಅದು ಕುವೆಂಪು ಅವರು ಇರ್ಬೋದು, ದಾರಾ ಬೇಂದ್ರೆ ಅವರು ಇರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರ್ಬೋದು, ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ರವರೆಗೂ ಎಲ್ಲ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಗುರುತಿಸಿ ನಮ್ಮ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಸಾಹಿತ್ಯದ ಬಗ್ಗೆ ತಿಳ್ಕೊಂತಾ ಬಂದ್ವಿ ಅಲ್ವಾ. ಇನ್ನು ಏನೇನಪ್ಪ ನಮ್ಮ ಕನ್ನಡದಲ್ಲಿದೆ ನೋಡಿ. ಇವತ್ತು ಡೊಳ್ಳು ಮಾಡ್ಕೊಂಡ್ ಬಂದ್ರಿ ನೀವು ಅಲ್ವಾ. ನಮ್ದು ಏನಿದೆ ಕಲೆ, ಕನ್ನಡ ಅಂದ್ರೆ ಏನು? ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ ಅಂತ ಹೇಳ್ತಾರೆ. ಕನ್ನಡ ಅಂದ್ರೆ ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲ ಅಡಕವಾಗಿದೆ. ಬರೀ ಮಾತಾಡಿದ್ರೆ ಕನ್ನಡ ಅಲ್ಲ, ಎಲ್ಲ ಇನ್ಕ್ಲೂಡ್ ಆಗಿದೆ ಅದರಲ್ಲಿ ಅಲ್ವಾ. ಏನೇನಿದೆ ಈಗ ಕಲೆ, ಸಂಸ್ಕೃತಿ, ಸಾಹಿತ್ಯ ಅಂತ ನಾವು ಹೇಳಿದ್ವಿ. ಡೊಳ್ಳು ಕುಣಿತ, ಎಷ್ಟು ಕಡೆ ಡೊಳ್ಳು ಕುಣಿತ ಇದೆ, ಎಷ್ಟು ಕಡೆ ಯಕ್ಷಗಾನ ಇದೆ ಅಲ್ವಾ. ಇದೆಲ್ಲ ನಮ್ಮ ಹೆಮ್ಮೆ ಅಲ್ವಾ. ಯಕ್ಷಗಾನ ನಮ್ಮ ಹೆಮ್ಮೆ. ಈಗ ನೀವು ಕಾಂತಾರ ಮೂವಿ ಯಾರ್ಯಾರು ನೋಡಿದಿರ? ಕಾಂತಾರ ಮೂವಿ ಎಲ್ಲ ಕೈ ಎತ್ತಿ ಅಲ್ವಾ. ಇದು ನಮ್ಮ ಹೆಮ್ಮೆ. ಕರ್ನಾಟಕವನ್ನ ಪ್ರಪಂಚದಲ್ಲಿ ಎಲ್ಲರಿಗೂ ಪರಿಚಯ ಮಾಡಿದಂತಹ ಒಂದು ಚಿತ್ರ ಅಂದ್ರೆ ಕಾಂತಾರ ಮೂವಿ. ಹಾಗಾಗಿ ನಾವು ನಮ್ಮ ಕನ್ನಡಿಗರು ನಾವು ಹೆಮ್ಮೆ ಪಟ್ಕೋಬೇಕು. ನಾವು ಇಲ್ಲಿ ಬದುಕ್ತಾ ಇರತಕ್ಕಂಥವ್ರು ಹೆಮ್ಮೆ ಪಡಬೇಕು. ನೋಡಿ, ನಮ್ಮ ಬೆಂಗಳೂರು ಅಂತ ಹೇಳ್ತೀವಿ, ಉದ್ಯಾನ ನಗರಿ ಅಂತ ಹೇಳ್ತೇವೆ. ಉದ್ಯಾನ ನಗರಿ ಯಾರಾದ್ರೂ ತೋರಿಸ್ರಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಉದ್ಯಾನ ನಗರಿ ಇಲ್ಲೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಗಿಡ ಮರ ಎಲ್ಲವನ್ನ ಪರಿಸರವನ್ನ ಬೆಳೆಸಿದ್ದೀರಾ, ಬಹಳ ಸಂತೋಷ ಆಗ್ತದೆ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ವಿಶೇಷತೆ ಇದೆ. ಇನ್ನು ಏನೇನು ವಿಶೇಷತೆ ಇದೆ ನಮ್ಮ ಕರ್ನಾಟಕದ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ವಿಕಿಪೀಡಿಯಾ, ಯಾರ್ಯಾರು ವಿಕಿಪೀಡಿಯಾ ನೋಡಿದಿರಾ? ವಿಕಿಪೀಡಿಯಾದಲ್ಲಿ ಒಂದು ಲೋಗೋ ಇರುತ್ತಲ್ವಾ ಒಂದು ಸೈಡ್ ಅಲ್ಲಿ, ಆ ಲೋಗೋದಲ್ಲಿ ವಿ ಅಂತ ಬರೆದಿದ್ದಾರೆ. ಪ್ರಪಂಚದ ಕೆಲವು ಭಾಷೆಗಳನ್ನ ಅಲ್ಲಿ ಗುರುತಿಸಿ ಆ ಲೋಗೋದಲ್ಲಿ ಹಾಕಿದ್ದಾರೆ. ಅದರಲ್ಲಿ ಕನ್ನಡದ ಲೋಗೋ ಇದೆ. ಜೋರಾದ ಚಪ್ಪಾಳೆ ಬರಲಿ. ಇದು ಪ್ರಪಂಚಕ್ಕೆ ಪರಿಚಯ ಆಗಿದೆ. ಅದೇ ರೀತಿಯಾಗಿ ನಾವು ಹೇಳ್ತಾ ಬರೋದಾದ್ರೆ ಇಲ್ಲಿನ ಬಹಳಷ್ಟು ವಿಶೇಷತೆಗಳಿದೆ. ಏನಪ್ಪಾ ವಿಶೇಷತೆ? ಜಲಪಾತಗಳನ್ನ ನೋಡೋದಾದ್ರೆ ಜೋಗ್ ಜಲಪಾತ ಅಲ್ವಾ.
ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನ ಮೆಟ್ಟಬೇಕು, ನೀ ಸಾಯೋದ್ರೊಳಗೆ ಒಂದ್ಸರಿ ಆದ್ರೂ ನೋಡು ಜೋಗ್ ಜಲಪಾತ ಅಂತ ನಮ್ಮ ರಾಜ್ಕುಮಾರ್ ಅವರು ಹಾಡಿ ಹೊಗಳಿರ್ತಾರೆ. ಅಂತಹ ಜೋಗ್ ಜಲಪಾತ ಇದೆ. ಇಲ್ಲಿ ವಿಶೇಷತೆಗಳು ಏನಪ್ಪಾ ಹೇಳ್ತಾ ಇದ್ರೆ, ನೋಡಿ ನಮ್ಮ ಭಾರತ ದೇಶದಲ್ಲಿ ನೋಟು ಮುದ್ರಣ, ಯಾರ್ಯಾರಿಗೆ ದುಡ್ಡು ಇಷ್ಟಪ್ಪ, ಇಲ್ಲಿ ಯಾರ್ಯಾರಿಗೆ ದುಡ್ಡು ಇಷ್ಟ ಇಲ್ಲ, ಏನೇ ಕೈ ಎತ್ತಿ ಬಿಡಿ ನೋಡೋಣ. ದುಡ್ಡು ಯಾರ್ಯಾರಿಗೆ ಇಷ್ಟ ಕೈ ಎತ್ತಿ, ಅಲ್ವಾ? ಎಲ್ಲರಿಗೂ ಇಷ್ಟ ಅಲ್ವಾ? ನೋಟು ಮುದ್ರಣ ಎಲ್ಲಾಗ್ತದೆ ಗೊತ್ತಾ ನಿಮಗೆ? ಮೈಸೂರಲ್ಲಿ ನೋಟು ಮುದ್ರಣ ಮಾಡ್ತಕ್ಕಂತಹ ಕೇಂದ್ರ ಇದೆ. ಅದು ನಮ್ಮ ಭಾರತ ದೇಶದಲ್ಲಿ 4 ಶಾಖೆ ಇರೋದು ಕರ್ನಾಟಕದಲ್ಲಿ ಒಂದಿದೆ ಅಲ್ವಾ? ಇದು ಹೆಮ್ಮೆ ಪಡುವಂತ ಸಂಗತಿ ಅಲ್ವಾ? ವಿಜ್ಞಾನ ಕ್ಷೇತ್ರದಲ್ಲಿ ಹೋಗೋಣ. ವಿಜ್ಞಾನ ಕ್ಷೇತ್ರದಲ್ಲಿ ಏನೇನಿದೆ? ಸ್ಯಾಟಲೈಟ್ಸ್ ಗಳು, ನಮ್ಮ ಫೋನ್ ಕಾಲ್ಗಳೆಲ್ಲ ಬರುತ್ತಲ್ಲ, ಇದೆಲ್ಲ ಎಲ್ಲಿಂದ ಬರ್ತದೆ? ಸ್ಯಾಟಲೈಟ್ಸ್ ಇಂದ ಬರ್ತಕ್ಕಂಥದ್ದು. ಇಸ್ರೋ ಕಂಟ್ರೋಲ್ ಮಾಡ್ತಕ್ಕಂತಹ ಸ್ಟೇಷನ್ ಕೂಡ ನಮ್ಮ ಬೆಂಗಳೂರಿನಲ್ಲಿದೆ. ಜೋರಾದ ಚಪ್ಪಾಳೆ ಬರಲಿ, ಹೆಮ್ಮೆಯನ್ನ ಪಡುವಂತಕ್ಕಂತಹ ಸಂದರ್ಭ. ಇದೇ ರೀತಿಯಾಗಿ ನಾವು ಹೇಳ್ತಾ ಹೋದ್ರೆ ನಾನು ಇನ್ನೂ 1 ಗಂಟೆ ಮಾಡಬಹುದು ಕನ್ನಡದ ಬಗ್ಗೆ, ಅಷ್ಟು ಇದೆ ವಿಶೇಷತೆ ಹೇಳೋದು. ಈಗ ನೋಡಿ, ನಾವು ವೋಟ್ ಹಾಕ್ತಿವಲ್ವಾ, ಇಂಕ್ ಮುದ್ರಣ ಮಾಡ್ತಕ್ಕಂತಹ ಇದು ನಮ್ಮ ಅಫಿಷಿಯಲ್ ಧ್ವಜ ಏನಿದೆ, ನಮ್ಮ ಭಾರತ ದೇಶದ ಧ್ವಜ ಏನಿದೆ ಅದನ್ನ ಕೂಡ ಉತ್ಪಾದನೆ ಮಾಡ್ತಕ್ಕಂತಹ ನಮ್ಮ ಕರ್ನಾಟಕ. ಹೀಗೆ ಕರ್ನಾಟಕದ ಬಗ್ಗೆ ಹೇಳ್ತಾ ಹೋದ್ರೆ ಪ್ರತಿಯೊಂದು ವಿವರಣೆಗಳಿದೆ. ತದನಂತರದಲ್ಲಿ ಪ್ರತಿಯೊಂದು ರಾಜ್ಯಗಳಿಗೂ ಅದರದೇ ಆದಂತ ವಿಶೇಷತೆಗಳಿದೆ. ಏನಂತ ವಿಶೇಷತೆ ಇದೆ? ನೀವು ಮಂಡ್ಯಗೆ ಹೋದ್ರೆ ಏನಂತಾರೆ? ಸಕ್ಕರೆ ನಾಡು ಅಂತ ಕರೀತಾರೆ ಅಲ್ವಾ? ಅದೇ ತರ ನೀವು ಚನ್ನಪಟ್ಟಣಕ್ಕೆ ಹೋದ್ರೆ ಗೊಂಬೆಗಳ ನಾಡು ಅಂತ ಕರೀತಾರೆ. ಮೈಸೂರಿಗೆ ಹೋದ್ರೆ ಕಲ್ಚರಲ್ ಹೆರಿಟೇಜ್ ನಾಡು, ಅಂದ್ರೆ ಸಾಹಿತ್ಯ ಸಂಸ್ಕೃತಿಗಳ ನಾಡು ಅಂತ ಕರಿತೇವೆ. ಬೆಂಗಳೂರಿಗೆ ಬಂದ್ರೆ ಉದ್ಯಾನ ನಗರಿ ಅಂತ ಕರಿತೇವೆ. ಹಾಗೆ ಪ್ರತಿಯೊಂದು ರಾಜ್ಯವು ಅದರ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕ್ಷೇತ್ರಗಳು ಕೂಡ ಬಹಳಷ್ಟು ಒಂದು ವಿಶೇಷತೆಗಳನ್ನ ಹೊಂದಿದೆ. ನಮ್ಮ ವಿಶೇಷತೆಗಳಲ್ಲಿ ಹೇಳ್ತಾ ಹೋದ್ರೆ ವಿಶ್ವೇಶ್ವರಯ್ಯನವರು ಅಲ್ವಾ? ವಿಶ್ವೇಶ್ವರಯ್ಯವರು ಹುಟ್ಟಿದಂತಹ ಭೂಮಿ ಇದು, ಅವರು ಕೆಲಸ ಮಾಡಿದಂತಹ ಭೂಮಿ ಇದು. ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಇಂಥವರು ದೇಶ ಸೇವೆಯನ್ನ ಮತ್ತು ಕನ್ನಡದ ಸೇವೆಯನ್ನ ಮಾಡಿದಂತಹ